Tail is the call already. ಈ ಪಂದ್ಯಾಕೂಟದುದ್ದಕ್ಕೂ ಕೂಡ ಅತ್ಯುತ್ತಮವಾದಂತಹ ಎಸೆಗಾರನಾಗಿ ಇವತ್ತಿನ ಚಾಂಪಿಯನ್ಸ್ ಪಟ್ಟ ಅಲಂಕಾರ ಮಾಡಿದಂತ ತಂಡದಲ್ಲಿ ಮೂವರು ಬೌಲರ್ಗಳಿದ್ರು. ಅದರಲ್ಲೂ ಕೂಡ ನಿಸ್ಸಂದೇಹವಾಗಿ ಅತ್ಯಧಿಕ ವಿಕೆಟ್ ಅನ್ನು ಪಡೆದಂತಹ ಇಶಾಮ್ ಬನ್ನಿ ಅವರಿಗೆ ಬೆಸ್ಟ್ ಬೌಲರ್ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಜನಾಬ್ ಯೂಸುಫ್ ಸರ್ ಅವರು, ಯೂಸುಫ್ ಕಾರಂದ್ಲಾಡಿ, ಮಾಜಿ ಅಧ್ಯಕ್ಷರು, ಸಜಿಪಮುನ್ನೂರು ಗ್ರಾಮ ಪಂಚಾಯತ್. ಈ ಪಂದ್ಯಾಟದುದ್ದಕ್ಕೂ ಕೂಡ ಸತತವಾಗಿ ಸೆಮಿಫೈನಲ್ ಪಂದ್ಯದಲ್ಲಂತೂ ತಂಡಕ್ಕೆ ಬೆನ್ನೆಲುಬಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಅದ್ಭುತ ಶೈಲಿಯ ದಾಂಡುಗಾರಿಕೆಯನ್ನ ಮಾಡಿದಂತಹ ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ ಅನ್ನ ತನ್ನ ತೆಕ್ಕೆಗೆ ತಂದುಕೊಟ್ಟಂತಹ ಪಂದ್ಯಾಟದುದ್ದಕ್ಕೂ ಕೂಡ 74 ಓಟವನ್ನು ಸಾಧಿಸಿದಂತಹ ಅಂಡ್ ಫ್ರೆಂಡ್ಸ್ ಉರುವ ತಂಡದ ಮಿಸ್ಟರ್ ಕೂಲ್ ಗಾಯ್ ಸಾಜಿ. ಈ ಸಂಘಟನಾ ಚತುರ ಸಂಘದ ಅಧ್ಯಕ್ಷರಾದಂತಹ ಮೊಹಮ್ಮದ್ ಶರೀಫ್ ಸರ್ ಅವರು, ಮಾಜಿ ಅಧ್ಯಕ್ಷರು, ಸಜಿಪಮುನ್ನೂರು ಗ್ರಾಮ ಪಂಚಾಯತ್. ಇವರು ಕೊಡ್ತಾ ಇದ್ದಾರೆ. ಚಪ್ಪಾಳೆ ಬರಲಿ, ಇಷ್ಟು ತನಕ ಕಾದಿರಿ. ಖಂಡಿತ ಧನ್ಯವಾದ ಶರೀಫ್ ಭಾಯ್ ಅವರಿಗೆ, ಅಭಿನಂದನೆಗಳು ಸಾಜಿದ್ ಅವರಿಗೆ. ಅದೇ ರೀತಿ ಈ ಪಂದ್ಯಾಕೂಟಕ್ಕಂತೂ ಮ್ಯಾನ್ ಆಫ್ ದಿ ಮ್ಯಾಚ್ ನೋಡ್ಲಿಕ್ಕೆ ಬಹಳಷ್ಟು ಕಷ್ಟಕರ, ಎಲ್ರಿಗೂ ಕೂಡ ಗೊತ್ತಿದೆ. ನಾವು ಈಗಾಗಲೇ ಸೆಮಿಫೈನಲ್ ಪಂದ್ಯಾಟದ ಲೆಕ್ಕಾಚಾರದ ಪ್ರಕಾರ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ನಾವು ನೇರವಾಗಿ ಚಾಂಪಿಯನ್ಸ್ ಪಟ್ಟ ಅಲಂಕಾರ ಮಾಡಿದಂತಹ ಹಿಶಾಮ್ ಇವರಿಗೆ ಮತ್ತೆ ಬಹುಮಾನ ಮುಡಿಗೇರಿಸ್ತಾ ಇದ್ದಾರೆ. ವೆಲ್ಕಮ್ ಮಿಸ್ಟರ್ ಶ್ಯಾಮ್. ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಕೊಡ್ಲಿಕ್ಕಿದ್ದಾರೆ ನಮ್ಮ ಸಂಘಟನಾ ಚತುರ ಐದರಳಿ ಕ್ರೀಡಾ ಪ್ರೋತ್ಸಾಹಿ ಅದೇ ರೀತಿ ಮ್ಯಾನ್ ಆಫ್ ದಿ ಸೀರೀಸ್ ಪಂದ್ಯಾಕೂಟದ ಅತಿ ದೊಡ್ಡ ವೈಯಕ್ತಿಕ ಪ್ರಶಸ್ತಿ. ಎರಡು ತಂಡದಲ್ಲೂ ಕೂಡ 4-5 ಮಂದಿ ಬಹಳಷ್ಟು ಪೈಪೋಟಿಯಲ್ಲಿದ್ರು. ಲೆಕ್ಕಾಚಾರದ ಪ್ರಕಾರ ನಾವು ಎರಡರಲ್ಲೂ ನೋಡಿಕೊಂಡು ಲೆಕ್ಕ ಮಾಡುವಾಗ 39 ಓಟ, ಅದರ ಜೊತೆಗೆ 5 ಉದ್ದರಿಯನ್ನ ಪಡ್ಕೊಂಡು ಎರಡೂ ತಂಡದಲ್ಲೂ ಒಬ್ಬ ಸಾಧನೆಯನ್ನು ಮಾಡಿದ್ದಾರೆ. ನೋ ಡೌಟ್ ಅಬೌಟ್ ಇಟ್. ಮಿಸ್ಟರ್ ಗಪ್ಪ, ವೆಲ್ಕಮ್ ಮಿಸ್ಟರ್ ಅರ್ಷದ್ ಬಜಾಲ್, ಮಿಸ್ಟರ್ ಸೈಫುದ್ದೀನ್. ಪಂದ್ಯಾಕೂಟದ ಇನ್ನೋರ್ವ ಸಂಘಟನಾ ಚತುರ, ನಮ್ಮೆಲ್ಲರ ಯುವ ನಾಯಕ ಕೂಡ ಸೈಫುದ್ದೀನ್ ರವರು ಈ ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ ಅನ್ನ ಅರ್ಷದ್ ಬಚಾಲ್ ಅವರಿಗೆ ಕೊಡ್ತಾ ಇದ್ದಾರೆ. ಧನ್ಯವಾದ ಸೈಫ್ ಭಾಯ್ ಅವರಿಗೆ, ಅಭಿನಂದನೆಗಳು ಅರ್ಷದ್ ಅವರಿಗೆ. ಖಂಡಿತ ಹರ್ಷದ್ ಅವರೇ, ಈ ಪಂದ್ಯಾಕೂಟದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಲೇಬೇಕು. ಪಂದ್ಯಾಕೂಟದ ಬಗ್ಗೆ ಖಂಡಿತ ನಿದ್ರೆಯಿಂದ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ಧನ್ಯವಾದಗಳು ಹರ್ಷದ್ ಅವರೇ. ನಾವು ನೇರವಾಗಿ ಬರ್ತಾ ಇದ್ದೇವೆ. ರನ್ನರ್ಸ್ ಅಪ್ ಪ್ರಶಸ್ತಿ. ಸೋಲು ಸೋಲಲ್ಲವಯ್ಯ, ಧೈರ್ಯ ಗೆಡುವುದೇ ಸೋಲು ಅನ್ನುವಂತಹ ಮಾತು ಈಗಾಗಲೇ ನಮ್ಮ ಮಾಜಿ ಮಂತ್ರಿಗಳು ಹೇಳಿದ್ರು. ಖಂಡಿತ ನೀವು ಭಾಗವಹಿಸಿದ್ದೀರಾ, ಅತ್ಯುತ್ತಮ ಪಂದ್ಯಾಟವನ್ನು ಆಡಿದ್ದೀರಾ. ಈ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ನೇರವಾಗಿ ಯಂಗ್ ಫ್ರೆಂಡ್ಸ್ ಸುರುವ ತಂಡಕ್ಕೆ ನಾವು ಹಸ್ತಾಂತರಿಸ್ತಾ ಇದ್ದೇವೆ. ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆಯಲ್ಲಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಬಹಳಷ್ಟು 36 ಕಿಲೋ ಕೆಜಿ ಇರುವಂತಹ ಈ ಒಂದು ಬನ್ನಿ
ಯಂಗ್ ಫ್ರೆಂಡ್ಸ್ ಇರುವ ತಂಡದ ಸರ್ವ ಸದಸ್ಯರು ಬಹಳಷ್ಟು ಅತ್ಯುತ್ತಮವಾದಂತಹ ಪ್ರೋತ್ಸಾಹ, ಶಿಸ್ತು, ಸಮಯವನ್ನ ಸದುಪಯೋಗ, ಅದರಲ್ಲೂ ಕೂಡ ನಮ್ಮ ಸಂತೋಷ್ ಭಾಯ್ ತಂಡದ ನಾಯಕ. ಒಂದು ಚಪ್ಪಾಳೆ ಜೋರಾಗಿ ಬರಬೇಕು. ಎಲ್ಲ ಕಡೆಯಲ್ಲೂ ಕೂಡ ಸಂತೋಷ್ ಬಹಳಷ್ಟು ಸಂತೋಷಯುತವಾಗಿ ಆಡುವಂತಹ ಆಟಗಾರ, ಒಗ್ಗೂಡಿಸುವಂತಹ ಚತುರ ಕೂಡ ಸಂತೋಷ್ ನಮ್ ಜೊತೆ ಇದ್ದಾರೆ. ಇವತ್ತು ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಧಿಕ ಗರಿಷ್ಠ ಬಹುಮಾನ 5 ಲಕ್ಷ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ಮುಡಿಗೇರಿಸಿದಂತಹ ಯಂಗ್ ಫ್ರೆಂಡ್ಸ್ ಉರುವ ತಂಡದ ಸರ್ವ ಆಟಗಾರರಿಗೂ ಪದಾಧಿಕಾರಿಗಳಿಗೂ ಕೂಡ ಕಾಂಗ್ರೆಸ್ ಟ್ರೋಫಿ 2026 ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಪ್ರಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಗರಿಷ್ಠ ಮೊತ್ತ 5 ಲಕ್ಷ ರೂಪಾಯಿ ಬಹುಮಾನದ ಮೊಟ್ಟ ಮೊದಲನೆಯ ಪಂದ್ಯಾಟ. ನ್ಯೂ ಫ್ರೆಂಡ್ಸ್ ಸರ್ಕಲ್ ರಿಜಿಸ್ಟರ್ಡ್ ಕೃಷ್ಣಾಪುರ NFC ಇಡೀ ಊರೇ ಒಂದಾಗಿ ಇವತ್ತಿಲ್ಲಿಗೆ ಬಂದಿದೆ. ಖಂಡಿತ ಅಭಿನಂದನೆಗಳು. ದ ಚಾಂಪಿಯನ್ಸ್ ಆಫ್ NFC 48 ಕಿಲೋ ಕೆಜಿ ಇರುವಂತಹ ಈ ಶಾಶ್ವತ ಪದಕವನ್ನ ಅವರ ಮುಡಿಗೇರಿಸ್ತಾ ಇದ್ದಾರೆ. ಇಂಥದ್ದೊಂದು ಪಂದ್ಯಾಟಕ್ಕೆ ತಂಡವನ್ನ ಕಟ್ಟಿಕೊಂಡು ಕೃಷ್ಣಾಪುರ ಪರಿಸರದಲ್ಲಿ FN ಬ್ರದರ್ಸ್ ಅಂದ್ರೆ ಫೈಸಲ್ ಹಾಗೂ ನೌಫಲ್, ಒಂದು KFC ಅಲ್ಲಿದೆ, ಇನ್ನೊಂದು ನ್ಯೂ ಫ್ರೆಂಡ್ಸ್ ನಲ್ಲಿದೆ. ನಾವು ಯಾವತ್ತೂ ಮರೀಲಿಕ್ಕಿಲ್ಲ ಈ FN ಅನ್ನ. ಇಲ್ಲಿ N ಇದೆ, F ಸೌದಿ ಅರೇಬಿಯಾದಲ್ಲಿದೆ. ಅದಕ್ಕೆ ಹೇಳೋದು ಫೈಸಲ್ ಹಾಗೂ ನೌಫಲ್. ನ್ಯೂ ಫ್ರೆಂಡ್ಸ್ ಸರ್ಕಲ್ ರಿಜಿಸ್ಟರ್ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ನೌಫಲ್ ಬ್ರದರ್ಸ್ ಹಾಗೂ ಸರ್ವ ಸದಸ್ಯರು ಇಬ್ರಾಹಿಂ ಇಬ್ಬಾ ಇದ್ದಾರೆ, ರಕೀಬ್ ಇದ್ದಾರೆ, ಅನೀಸ್ ಇದ್ದಾರೆ, ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿದ್ದಾರೆ, ಸಫಾ ಅಸ್ರಾಫ್ ಇದ್ದಾರೆ, ಅಟ್ರೋಸ್ ನ ಎಲ್ಲ ಸದಸ್ಯರು ಕೂಡ ಇಲ್ಲಿದ್ದಾರೆ. ಅವರೆಲ್ಲರಿಗೂ ಸೇರಿಕೊಂಡು ಪ್ರಥಮವಾಗಿ ನಂದಾವರದ ಸರ್ವ ಕ್ರೀಡಾಪ್ರೇಮಿಗಳು ಆಯೋಜಕರಾಗಿ ತಂಡದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಚಾಂಪಿಯನ್ಸ್ ಪಟ್ಟದ ಅಲಂಕಾರ. ಕಂಗ್ರಾಚುಲೇಷನ್. ಅದೇ ರೀತಿ ವೇದಿಕೆಯಲ್ಲಿದ್ದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮಿಂದ ಈ ಪಂದ್ಯಾಕೂಟದಲ್ಲಿ ಅಲ್ಪ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗಿದ್ರೆ ಇಲ್ಲೇ ನೇರವಾಗಿ ಕ್ಷಮೆಯನ್ನ ಯಾಚಿಸುತ್ತಾ ಇನ್ನು ಮುಂದಕ್ಕೂ ಕೂಡ ನೀವು ನಮ್ಗೆ ಸಹಕಾರವನ್ನು ಕೊಡಬೇಕು ಅಂತ ಕೇಳುತ್ತಾ, ಇಲ್ಲಿ ನಮ್ಗೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಎಲ್ಲ ರೂಪದ ಸಹಾಯವನ್ನು ಮಾಡಿದಂತ ಎಲ್ಲ ಉದಾರ ದಾನಿಗಳಿಗೂ, ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತ ಮಿತ್ರರಿಗೂ, ಊರವರಿಗೂ ಪರ ಊರವರಿಗೂ ಎಲ್ರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕ್ರೀಡಾಕೂಟಕ್ಕೆ ತೀರ್ಪುಗಾರರಾಗಿ ಬಂದಂತ ಎಲ್ಲ ತೀರ್ಪುಗಾರರಿಗೂ ಹಾಗೂ ಕಮಿಟೀಸ್ಗಳಿಗೂ, ಎಲ್ಲರಿಗೂ, ಕ್ರೀಡಾಭಿಮಾನಿಗಳಿಗೂ, ನಮ್ಮ ಊರಿನ ಎಲ್ಲ ಅಭಿಮಾನಿಗಳಿಗೂ, ಈ ವೇದಿಕೆ ಎಲ್ಲ ಗಣ್ಯ ಅತಿಥಿಗಳಿಗೂ ಒಂದೇ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮಗೆ ತುಂಬು ಹೃದಯದಿಂದ ಎಲ್ಲಾ ರೀತಿಯ ಬೆನ್ನು ತಟ್ಟಿ ಸಹಕರಿಸಿದ ಅಜ್ಮಲ್ ಉರ್ವ